ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೇಘನಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಕೇಕ್ ರೆಸಿಪಿ ಮಾಡೋಣ. ಕೇಕ್ ರೆಸಿಪಿಗೆ ಏನೇನು ಬೇಕು ಅಂತ ನೋಡ್ಕೊಳ್ಳಿ. 3 ಬನಾನಾ, 1 ಬೌಲ್ ಮೈದಾ, ಒಂದೇ ಮೆಷರ್ಮೆಂಟ್ ಬೌಲಲ್ಲಿ 3/4 ಕಪ್ಪಷ್ಟು ಸಕ್ಕರೆ, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ಹಾಲು, ಆಮೇಲೆ 1/4 ಕಪ್ ಎಣ್ಣೆ, 1 ಟೇಬಲ್ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೇಬಲ್ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು 2 ಟೇಬಲ್ ಸ್ಪೂನಷ್ಟು ಕೋಕೋ ಪೌಡರ್. ಇದಿಷ್ಟು ಹಾಕ್ಕೊಂಡು ಫಸ್ಟು ಬನಾನಾ ಇದು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಬಿಡಿ. ಚೆನ್ನಾಗಿ ಬ್ಲೆಂಡ್ ಆದಮೇಲೆ ಮಿಕ್ಕಿದ್ನೆಲ್ಲ ಹಾಕ್ಕೊಂಡು ಶುಗರು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಆ ಮೆಷರ್ಮೆಂಟ್ ತುಂಬ ಕರೆಕ್ಟಾಗಿದೆ, ಯಾವುದನ್ನು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಫಸ್ಟೇ ಕುಕ್ಕರ್ನ ಪ್ರೀಹೀಟ್ ಮಾಡ್ಕೊಳ್ಳಿ. ಇದೆಲ್ಲ ನೀವು ರೆಡಿ ಮಾಡ್ಕೊಳ್ಳೋಕೆ ಮುಂಚೆನೇ ಕುಕ್ಕರ್ನ ಇಟ್ಕೊಂಡು ಪ್ರೀಹೀಟ್ ಮಾಡ್ಕೊಳ್ಳೋಕೆ ಇಟ್ಕೊಳ್ಳಿ. ನಾನು ಓವನಲ್ಲಿ ಮಾಡ್ತಾಯಿಲ್ಲ, ಕುಕ್ಕರಲ್ಲಿ ಮಾಡ್ತಾರೆ, ಅದರಿಂದ ಹೇಳ್ತಾಯಿದ್ದೀನಿ. ಫಸ್ಟು ಕುಕ್ಕರ್ನ ಪ್ರೀಹೀಟ್ ಮಾಡ್ಕೊಂಡಿದ್ದಾದಮೇಲೆ ಇದೆಲ್ಲ ಬ್ಲೆಂಡ್ ಆದಮೇಲೆ ಅದಕ್ಕೆ ಒಂದು ತಳ ಮಂದಕ್ಕಿರೋ ಬೋಸಿ ತೊಗೊಂಡು ಅದಕ್ಕೆ ಆಯಿಲ್ನ ಗ್ರೀಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಮೈದಾನ ಡಸ್ಟ್ ಮಾಡಿದ್ದೀನಿ, ಬಿಕಾಸ್ ಅದು ಕುಕ್ ಆದಮೇಲೆ ಈಸಿಯಾಗಿ ರಿಮೂವ್ ಆಗಲಿ ಅಂತ, ಕೇಕ್ ಚೆನ್ನಾಗಿ ಹೊರಗಡೆ ಬರೋದಕ್ಕೆ ಸಪೋರ್ಟ್ ಮಾಡುತ್ತೆ ಮೈದಾ ಡಸ್ಟ್ ಮಾಡಿದ್ರೆ. ನೋಡಿ ಒಂದು ಆಗಿದೆಯಾ ಇಲ್ವಾ ಅಂತ ಒಂದು ಸ್ಪೂನ್ ಹಾಕಿ ಅಥವಾ ಚಾಕು ಹಾಕಿ ನೋಡಿದ್ರೆ ಗೊತ್ತಾಗುತ್ತೆ ಅದಾಗಿದೆಯಾ ಇಲ್ವಾ ಅಂತ. ಅದು ಫಸ್ಟ್ ಟೈಮ್ ನಾನು ನೋಡಿದಾಗ ಆಗಿರಲಿಲ್ಲ, ನೆಕ್ಸ್ಟ್ ಟೈಮ್ ಆಗಿದೆ. ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ. ಈ ಮೆಷರ್ಮೆಂಟಲ್ಲೇ ಹಾಕಿ ಮಾಡಿ. ತುಂಬ ಫ್ಲಫಿ ಆಗಿರೋ ಕೇಕು ನಿಮಗೆ ರೆಡಿ ಆಗುತ್ತೆ. ಮನೆಯಲ್ಲೇ ಮಾಡ್ಕೊಂಡು ಹೆಲ್ದಿ ವರ್ಷನಲ್ಲಿ ನೀವೇ ಟ್ರೈ ಮಾಡಿ. ಹೊರಗಡೆ ಬೇಕ್ರೀಸಿಂದ ತೊಗೊಳೋದಕ್ಕಿಂತ ಮನೇಲಿ ನೀವೇ ಟ್ರೈ ಮಾಡಿ. ಇದು ಮೈದಾದಲ್ಲೂ ಕೂಡ ಮಾಡ್ಬೋದು. ನೆಕ್ಸ್ಟ್ ಮೈದಾದಲ್ಲಿ ಟ್ರೈ ಮಾಡಿದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೇಘನಗೌಡ ಯೂಟ್ಯೂಬ್ ಚಾನಲ್. ಹೀಗೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹೀಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ನಮ್ಮ ಹಾಕಿದ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೇಘನಗೌಡ ಯೂಟ್ಯೂಬ್ ಚಾನಲ್.